ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊನ್ನೆ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಆಗಿತ್ತಲ್ಲ ಮಸೀದಿ ಮುಂದೆ ಶಿವಾಜಿಯ ಮೆರವಣಿಗೆ ಸಂದರ್ಭದಲ್ಲಿ. ಸೊ ಈಗ ಜಿಲ್ಲೆಗೆ ಆಗಮಿಸಿದ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಕಿಲ್ಲಾ ಗಲ್ಲಿಯ ಅಂಬಾ ಭವಾನಿ ದೇವಸ್ಥಾನಕ್ಕೆ ಯತ್ನಾಳ್ ಭೇಟಿ ಕೊಟ್ಟು ಪೂಜೆ ನಡೆಸಿದ್ದಾರೆ. ದೇವರ ದರ್ಶನ ಮತ್ತು ಆಸ್ಪತ್ರೆ ಕಡೆಗೆ ದೇವರ ದರ್ಶನದ ನಂತರ ಆಸ್ಪತ್ರೆ ಕಡೆಗೆ ಹೊರಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಗಾಯಾಳುಗಳನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಣೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಯತ್ನಾಳ್ ಸಾಗುವ ದಾರಿಯುದ್ದಕ್ಕೂ ಕೂಡ ಪೊಲೀಸ್ ಬಿಗೋ ಬಂದೋಬಸ್ತ್ ಇದೆ. ದಾರಿಯುದ್ದಕ್ಕೂ ಯತ್ನಾಳ್ ಕಾರಿನ ಬೆನ್ನತ್ತಿದ್ದಾರೆ ಹಿಂದೂ ಕಾರ್ಯಕರ್ತರು. ಅವ್ರು ಇತ್ತೀಚೆಗೆ ಈ ಕೆಲಸವನ್ನ ತುಂಬಾ ಮಾಡ್ತಾ ಇದ್ದಾರೆ. ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂತಹ ಹೆಸರು ಅವ್ರಿಗೆ ಬಂದಾಗಿದೆ. ಆದ್ರೆ ಈಗ ಬಿಜೆಪಿಯಲ್ಲಿ ಅವ್ರಿಲ್ಲ. ಯಾವ ಪಕ್ಷದವರು ಅಂದ್ರೆ ಒಂದು ಪಕ್ಷದ ಚಿಹ್ನೆ ಹೇಳ್ಕೊಳಕ್ ಸಿಗ್ತಾ ಇಲ್ಲ. ವಾಪಸ್ ಇನ್ನು JDS-ಗೆ ಹೋಗ್ತಾರಂತೆ. ಈ ಅಂತೆ ಕಂತೆಗಳ ನಡುವೆ ನೋಡಿ, ಮೊನ್ನೆ ಮದ್ದೂರಿನಲ್ಲಿ ಈ ಗಣಪತಿ ಗಲಭೆ ಆದಾಗ್ಲೂ ಅಷ್ಟೇ ಅಲ್ಲಿಗೂ ಎಂಟ್ರಿ ಕೊಟ್ಟಿದ್ರು. ಈಗ ಬಾಗಲಕೋಟೆಗೂ ಹೋಗ್ತಾ ಇದ್ದಾರೆ. ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೊಟ್ಟು ಎಲ್ಲಿ ಯಾವುದು ಏನು ಹೆಚ್ಚು ಕಡಿಮೆ ಆಗಬಾರದು ಅಂತ ತಯಾರಿಗಳನ್ನು ನಡೆಸಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಯತ್ನಾಳ್ ಅವರು ಬಂದಿದ್ದಾರೆ. ಶಾಸಕ ಯತ್ನಾಳ್. ಕಾರಣ ಮೊನ್ನೆ ಆದಂತಹ ಗಲಾಟೆ ಏನಿದೆ, ಶಿವಾಜಿಯ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ತೂರಿ ಬಂದ ಕಲ್ಲು ಚಪ್ಪಲಿ, ಅದಾದ್ಮೇಲೆ ಗಲಾಟೆ ಆಯಿತು. ಇದಾಗ್ತಾ ಇದ್ದಂತೆ ಕೆಲವರಿಗೆ ಗಲಾಟೆಯಲ್ಲಿ ಗಾಯಗಳು ಆಗಿತ್ತು. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೆಂಗಿದೆ ಪರಿಸ್ಥಿತಿ, ನಮ್ಮವ್ರನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಯತ್ನಾಳ್ ಅವರು ಬಂದಿದ್ದಾರೆ. ಹೋಗಿ ಫಸ್ಟ್ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋದ್ರು. ದೇವಸ್ಥಾನಕ್ಕೆ ಕೈ ಮುಗಿದು ನೇರವಾಗಿ ಆಸ್ಪತ್ರೆ ಕಡೆಗೆ ಹೊರಟರು. ಯಾಕೆ ಅಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋರನ್ನ ಮಾತಾಡಿಸ್ಕೊಂಡು ಬರೋಕೆ. ಬಸನಗೌಡ ಪಾಟೀಲ್ ಯತ್ನಾಳ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.